12,000 14,000 ಕೊಡ್ತಾರಪ್ಪ ಶೌಚಾಲಯಕ್ಕೆ. ಅದ್ರ ಖರ್ಚಷ್ಟು ಬರ್ತದೆ ರೀ ಒಂದು ಶೌಚಾಲಯ ಮಾಡ್ಬೇಕಾದ್ರೆ. ಇವತ್ತು ಸಹಜ ಹೋಗಿ ಯಾರನ್ನಾದ್ರೂ ಕೇಳ್ರಿ. ಹೌದು, ಗೌರ್ಮೆಂಟ್ ಎಲ್ಲ ಕೊಡ್ಬೇಕಂತಿಲ್ಲ, ಆ ಮಾತು ಬೇರೆ. ಆದ್ರೆ ಸಹಜವಾಗಿ ಕೇಳಿದ್ರೆ ಮಾತಾಡಿಸ್ರೆ ಕಡಿಮೆ ಅಂದರೂ 50,000 60,000 70,000 ಹೇಳ್ತಾರೆ ಅವ್ರು. 50,000 ಹೇಳಿದ್ರೆ ಹೇಳೋದಿಲ್ಲ. ಆದರೆ ಇವ್ರು 12 ಬಿಟ್ಟು 15,000 ಹೇಳಿದ್ರು ಎಷ್ಟು ಹಾಕ್ಬೇಕಾಗ್ತದೆ ಮುಂದೆ? ಕಡಿಮೆ ಅಂದರೂ ಒಂದು 50,000 ಒಂದು 15 ತೆಗಿರಿ, ಬೇಡ 20 30,000 ರೂಪಾಯಿ ಹಾಕ್ಬೇಕು. ಆ 35,000 ಹಾಕುವಷ್ಟು ಶಕ್ತಿ ಎಷ್ಟು ಜನರಿಗೆ ಐತೆ ಅಂತೇಳಿ ಇದು ದೊಡ್ಡ ಮೂಲಭೂತ ಪ್ರಶ್ನೆ ರೀ. ಯಾಕಂದ್ರೆ ಉದ್ಯೋಗ ಇಲ್ಲ, ಮಾರ್ಕೆಟ್ ತುಟ್ಟಿ, ಮನೆ ಕಟ್ಟಿಸೋಕೆ ಏನು ಸಾಧ್ಯ ರೀ? ಎಲ್ಲರೇ ಮನೆಗೆ ಹೇಳುವಂಥ ಪ್ರಸಂಗ ಬಂದುಬಿಟ್ಟದೆ. ಇವತ್ತು ಕಟ್ಸೋಕೆ ಸಾಧ್ಯ, ನಮ್ಮ ಸ್ವಂತ ಜಾಗ ಇರಬೇಕು. ಜಾಗದ ಬೆಲೆಗಳು ನಿಮ್ಗೆ ಗೊತ್ತದ ಯಾವ ರೀತಿ ಇದಾವೆ ಅಂತೇಳಿ. ಇಲ್ಲಿ ನಮ್ಮ ಸುಮ್ಮನೆ ಅಡ್ಡಾಡಿ ಬಂದ್ರೆ ಗೊತ್ತಾಗ್ತದೆ 30-40 ಯಾವ ರೀತಿ ಇದಾವೆ ರೇಟುಗಳು. ಪಾಪ ಇವು ಬಡ ಜನ ಅಂಥ ತೊಳಿಗೆ ಸಾಧ್ಯ ಇಲ್ಲ. ಎಲ್ಲೋ ಗುಡಿಸಲು ಅಥವಾ ಮತ್ತೆಲ್ಲೇನೋ ಹೊಳೆ ಇದು ಹೊಲದ ದಂಡೆಗಳು ಅಥವಾ ಗುಡ್ಡ ಅಥವಾ ಪರ್ವತಗಳು ಇಲ್ಲಿ ದಂಡೆಯಾಗಿ ಕಟ್ಕೊಂಡು ಸಾಣದು 16, 20, 15, 20 ಗುಡಿಸಲು ಹಾಕೊಂಡಿರುವಂಥಕ್ಕೆ ಆಗೋದಿಲ್ಲ, ದುಡ್ಡಿಲ್ಲ ಅವ್ರಿಗೆ. ಕಾಡಿನ ಗಟ್ಟಿಗೆ ತಂದು ಕಟ್ಕೊಳಕ್ಕೆ ಆಗ್ತಾಯಿಲ್ಲ. ಮತ್ತು ಅಂಥದ್ರೊಳಗೆ ಇವ್ರು ಕೊಡು 20 ಲಕ್ಷದ್ದು 1.5 ಲಕ್ಷ ರೂಪಾಯಿಗಳು ಎದಕ್ಕೆ ಹೆಲ್ಪ್ ಆಗ್ತಾವಪ್ಪ? ಇವತ್ತು ಎಲ್ಲ ಕಟ್ಟಿಗೆ ತುಟ್ಟಿ, ಆಳು ತುಟ್ಟಿ. ಒಬ್ಬ ಆಳ ಮನುಷ್ಯ ಕೆಲಸಕ್ಕೆ ಬರಬೇಕಪ್ಪ ಅಂದ್ರೆ ಮಿನಿಮಮ್ ಬಂದು ಕೆಲಸ ಮಾಡೋಕೆ 500 ರೂಪಾಯಿ ಕೇಳ್ತಾರೆ ಅವ್ರು, 400-500. ಮುಂದಿನ ಮೇಸ್ತ್ರಿಯಿಂದ ಇರ್ತಾರೆ, ಅವ್ರು ಬೇರೆ ಅವ್ರು. ಹೀಗಾಗಿ ಒಂದು ಮನೆ ಕಟ್ಸೋದ್ರೆ ಇವತ್ತು ಸಾಣದೊಂದು ಇವ್ರು ಕೊಡು 1.20 ಅಂದ್ರೆ ಒಂದು ಸಣ್ಣ ಇವತ್ತು ಗುಡಿಸಲಾಗ್ತಿತ್ತು, ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಮನೆ ಆಗುತ್ತೆ. ಇವ್ರು ನೋಡ್ರೆ ಪಕ್ಕಾ ಮನೆ ಆಗ್ಬೇಕಂತಲ್ಲ, ಅದ್ರಾಗ ಪಕ್ಕಾ ಮನೆ ಅಂದರೆ ಕಾಂಕ್ರೀಟ್ ಮನೆ ಆಗಬೇಕು. ನಾವು 1.5 ಲಕ್ಷ ಕೊಟ್ಟಿವಲ್ಲ ತೋರಿಸ್ತಾನೆ, ಅದು ಮುಗಿದ್ರೆ ಕೊಡೋದು ದುಡ್ಡೇ ಪ್ರೋಗ್ರಾಮ್ ಮಾಡೋದು. ಮುಂದಿಂದು ಬೇಡ 3 ಲಕ್ಷ ಕೊಟ್ಟರು ಅಲ್ಲಾಗ ಆಗ್ತಿತ್ತು ಮನೆ. ಒಂದು ಬೆಡ್ರೂಮ, ಒಂದು ಕಿಚನ, ಒಂದು ಹಾಲ ಹೋಗಿ ಸರ್ವೆ ಮಾಡಿರಿ ಅದನ್ನು. ನಮ್ಮ ಈ ಒಂದು ಸ್ಕೀಮ್ಗಳು ಮಾಡುತ್ತಿರುವಂಥ ಮಾಡಿದಂತಹ ಬುದ್ಧಿವಂತರು ಇದನ್ನ ವಿಚಾರ ಮಾಡೋದಿಲ್ಲ. ನಂತ ಸಹಾಯಧನ ಕೊಟ್ಟರೆ ಮನೆ ಕಟ್ಸೋದು ಭಾಳ ಕಷ್ಟ ಅದ. ಮತ್ತು ಯಾರು ಹೆಲ್ಪ್ ಆಗಿದ್ರಪ್ಪ? ಅದು ಯಾರ ಹತ್ರ ಲಕ್ಷ ಗಂಟೆ ದುಡ್ಡು ಅದನೋ ಎಲ್ಲೋ ಬ್ಯಾಂಕ್ ಇಟ್ಟಿರ್ತಾರೆ ಅಂಥವ್ರು ಬಂದರೆ ಸಾಧ್ಯ ಐತಿ. ಈಗ 120 ಕೊಡ್ತಾನೆ, ಒಂದು 5 ಲಕ್ಷ ಖರ್ಚು ಕೊಡ್ಬೇಕು. 5-6 ಲಕ್ಷ ಸಣ್ಣ ಮನೆ ಆಗ್ತೈತೆ ರೀ. ಇಲ್ಲ ಅದು ಮಿನಿಮಮ್ ಅಂದ್ರೆ ಒಂದು ಇವತ್ತು ನಮ್ಗೆ ಏನಪ್ಪ ಅಂದರೆ 8-10 ಲಕ್ಷ ಬಗ್ಗೆ ಸ್ವಪ್ಶಸ್ತ ಮನೆಗೆ ಒಳಗೆ ಏನೋ ಸ್ವಪ್ಶಸ್ತ ಕೊಡೋದು ಮಾಡೋದು, ಕಿಟಕಿಗಳು ಮಿನಿಮಮ್ ಒಂದು ಏನಪ್ಪ ಅಂದರೂ ಇವತ್ತು 10-15 ಲಕ್ಷ ಬೇಕು. ಇವು ಕೊಡ್ತಾರೋ 120, 130 ಬೆಳೆದಿಡೋ 2 ಇದು 3 ಅಂತ ಇಟ್ಕೊಂಡು ಮುಂದೆ 7 ಲಕ್ಷ ತರೋದು, 5-6 ಲಕ್ಷ ತರೋದು. ಹೀಗಾಗಿ ಇದು ಕಾರಣಕ್ಕಾಗಿ ಮತ್ತು ದುಡ್ಡು ಇನ್ನೊಂದು ಭಾಳ